ಹಾಯ್ ಫ್ರೆಂಡ್ಸ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫ್ಯಾಮಿಲಿಯ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಅವರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಅಂಬೇಡ್ಕರ್ ಎರಡನೇ ಮದುವೆ ಆಗಿದ್ದು ಯಾಕೆ? ಅಂಬೇಡ್ಕರ್ ಅವರನ್ನು ನೋಡಿಕೊಂಡಿದ್ದು ಯಾರು? ಅವರ ವಂಶವೃಕ್ಷ ಈಗ ಹೇಗಿದೆ, ಎಲ್ಲಿದೆ? ಅಂಬೇಡ್ಕರ್ ಬದುಕಿ ಬಾಳಿದ ಮನೆ ಹೇಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಂಬೇಡ್ಕರ್ ಮದುವೆ ಮತ್ತು ಮಕ್ಕಳು. ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಈಗಾಗಲೇ ನಾವು ವಿಡಿಯೋ ಮಾಡಿದೀವಿ. ಹೀಗಾಗಿ ಈ ವಿಡಿಯೋದಲ್ಲಿ ಅವರ ಫ್ಯಾಮಿಲಿ ಬಗ್ಗೆ ಮಾತ್ರ ನೋಡೋಣ. ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ. ರಾಮ್ಜಿ ಸಕ್ಪಾಲ್ ದಂಪತಿಗೆ 14 ಜನ ಮಕ್ಕಳು. ಅದರಲ್ಲಿ ಕೊನೆಯವರು ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೇಗ ಅಂದ್ರೆ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿದ ಕೂಡಲೇ ಅಂದ್ರೆ 1906ರಲ್ಲಿ ರಮಾಬಾಯಿ ಅನ್ನೋರ ಜೊತೆ ಮದ್ವೆ ಮಾಡಲಾಯಿತು. ಈ ದಂಪತಿಗೆ 5 ಜನ ಮಕ್ಕಳಾದ್ರು. ಅವರೇ ಯಶವಂತ್ ರಾವ್, ಗಂಗಾಧರ್, ರಮೇಶ್, ಇಂದು ಮತ್ತು ರಾಜರತ್ನ ಅಂತ. ಆದ್ರೆ ಇವರಲ್ಲಿ ಯಶವಂತ್ ರಾವ್ ಹೊರತುಪಡಿಸಿ ಉಳಿದ 4 ಮಕ್ಕಳು 2 ವರ್ಷದ ಒಳಗೆ ಪ್ರಾಣ ಕಳ್ಕೊಂಡ್ರು. ಹೀಗಾಗಿ ಅಂಬೇಡ್ಕರ್ ಅವರ ವಂಶ ವೃದ್ಧಿಸಲು ಉಳಿದಿದ್ದು ಯಶವಂತ್ ರಾವ್ ಮಾತ್ರ. ಅಂಬೇಡ್ಕರ್ ಎರಡನೇ ಮದುವೆ ಆಗಿದ್ಯಾಕೆ? ರಮಾಬಾಯಿ ಕೂಡ 1935ರಲ್ಲಿ ಪ್ರಾಣ ಕಳ್ಕೊಂಡ್ರು. ಹಲವು ವರ್ಷಗಳ ಕಾಲ ಏಕಾಂಗಿಯಾಗಿದ್ದ ಅಂಬೇಡ್ಕರ್ಗೆ ಬಾಂಬೆಯಲ್ಲಿ ವೈದ್ಯ ಆಗಿದ್ದ ಶಾರದಾ ಅವರ ಪರಿಚಯವಾಯಿತು. 1948ರಲ್ಲಿ ಇಬ್ಬರು ತಮ್ಮ ನಿವಾಸದಲ್ಲೇ ಎಲ್ಲರ ಮುಂದೆ ಮದುವೆ ಆದ್ರು. ಶಾರದಾ ಸವಿತಾ ಅಂಬೇಡ್ಕರ್ ಅಂತ ಹೆಸರು ಬದಲಿಸ್ಕೊಂಡ್ರು. ಅಂಬೇಡ್ಕರ್ ಅವರನ್ನು ಕೊನೆಗಾಲದಲ್ಲಿ ನೋಡಿಕೊಂಡಿದ್ದು ಇದೇ ಸವಿತಾ ಅಂಬೇಡ್ಕರ್. ಆದ್ರೆ ಇವರಿಗೆ ಮಕ್ಕಳಾಗ್ಲಿಲ್ಲ. ಏಕಾಂಗಿಯಾಗಿಯೇ ಬದುಕಿದ ಸವಿತಾ ಅಂಬೇಡ್ಕರ್ 2003ರಲ್ಲಿ ವಿಧಿವಶರಾದ್ರು. ಯಶವಂತ್ ರಾವ್ ಕೆಲಸ ಮತ್ತು ವಂಶವೃಕ್ಷ. ತಮ್ಮ ತಂದೆಯಂತೆ ಯಶವಂತ್ ರಾವ್ ಕೂಡ ಕೆಳವರ್ಗದ ಜನರ ಪರವಾಗಿ ಹೋರಾಡಿದ್ರು. ತಂದೆ ಅರ್ಧಕ್ಕೆ ಬಿಟ್ಟು ಹೋದ ಕೆಲಸವನ್ನ ಪೂರ್ಣಗೊಳಿಸಲು ಸಾಕಷ್ಟು ಶ್ರಮಿಸಿದ್ರು. ಸಾಮಾಜಿಕ ಹೋರಾಟಗಾರರಾಗಿದ್ದ ಇವರು ನ್ಯೂಸ್ ಪೇಪರ್ ಎಡಿಟರ್ ಆಗಿ, ರಾಜಕಾರಣಿಯಾಗಿಯೂ ಗುರುತಿಸಿಕೊಂಡ್ರು. ಇವರು ಕೂಡ ತಮ್ಮ ತಂದೆಯಂತೆ ಬೌದ್ಧ ಧರ್ಮವನ್ನ ಸ್ವೀಕರಿಸಿದ್ರು. ಅಂಬೇಡ್ಕರ್ ಬುದ್ಧಿಸಂ ಚಳವಳಿಯ ಭಾಗವಾದ್ರು. ಅಂಬೇಡ್ಕರ್ 1956ರಲ್ಲಿ ವಿಧಿವಶರಾದ ಬಳಿಕ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ 2ನೇ ಅಧ್ಯಕ್ಷರಾಗಿಯೂ ಆಯ್ಕೆಯಾದ್ರು. ಇವರು ಮೀರಾ ಅನ್ನೋರನ್ನ ಮದುವೆ ಆಗಿದ್ದು 4 ಮಕ್ಕಳಿದ್ದಾರೆ. ಅವರೇ ಪ್ರಕಾಶ್ ಅಂಬೇಡ್ಕರ್, ರಮಾಬಾಯಿ ಆನಂದ್ ತೆಲ್ತುಂಬಡೆ, ಭೀಮಾರಾವ್ ಯಶವಂತ್ ಅಂಬೇಡ್ಕರ್, ಆನಂದ್ ರಾಜ್. ಅಂದಹಾಗೆ ಯಶವಂತ್ ರಾವ್ ಅಂಬೇಡ್ಕರ್ 1977ರಲ್ಲಿ ವಿಧಿವಶರಾದ್ರು. ಪ್ರಕಾಶ್ ಯಶವಂತ್ ಅಂಬೇಡ್ಕರ್ ಇವರು ಯಶವಂತ್ ರಾವ್ ಅವರ ಮೊದಲ ಮಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ. ಇವರು ರಾಜಕಾರಣಿ, ಬರಹಗಾರ ಮತ್ತು ಲಾಯರ್ ಕೂಡ ಆಗಿದ್ದಾರೆ. ಇವರು ಬರಿಪಾ ಬಹುಜನ್ ಮಹಾಸಂಘ ಅನ್ನೋ ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿದ್ದು 3 ಸಲ ಸಂಸದರಾಗಿಯೂ ಆಯ್ಕೆಯಾಗಿದ್ದಾರೆ. ಇವರು ಅಂಜಲಿ ಅನ್ನೋರನ್ನ ಮದುವೆ ಆಗಿದ್ದು ಸುಜತ್ ಅನ್ನೋ ಮಗ ಕೂಡ ಇದ್ದಾರೆ. ಭೀಮಾರಾವ್ ಯಶವಂತ್ ಅಂಬೇಡ್ಕರ್ ಇವರು ಯಶವಂತ್ ರಾವ್ ಅವರ 2ನೇ ಮಗ. ಇವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬುದ್ಧಿಸಂ ಸೊಸೈಟಿಯ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರಾಗಿದ್ದಾರೆ. ಸಮತಾ ಸೈನಿಕ್ ದಳದ ಅಧ್ಯಕ್ಷರೂ ಆಗಿದ್ದಾರೆ. ಇವರು ದರ್ಶನ ಅನ್ನೋರನ್ನ ಮದುವೆ ಆಗಿದ್ದು ಹೃತಿಕಾ ಅನ್ನೋ ಮಗಳಿದ್ದಾರೆ. ರಮಾಬಾಯಿ ಆನಂದ್ ತೆಲ್ತುಂಬಡೆ ಯಶವಂತ್ ರಾವ್ ಅವರ ಮಗಳು ರಮಾಬಾಯಿ. ಆನಂದ್ ತೆಲ್ತುಂಬಡೆ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರಿಗೆ ಪ್ರಾಚಿ ಮತ್ತು ರಶಮಿ ತೆಲ್ತುಂಬಡೆ ಅನ್ನೋ ಮಕ್ಕಳಿದ್ದಾರೆ. ರಮಾಬಾಯಿ ಕೂಡ ದಲಿತ ಸಮಾವೇಶಗಳಲ್ಲಿ, ಪರಿನಿರ್ವಾಣಗಳಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯೆಂದು ದೊಡ್ಡ ಮಟ್ಟದಲ್ಲಿ ದಲಿತರು ಸೇರಿ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾರೆ. ಅದೇ ರೀತಿ ಕಳೆದ ವರ್ಷ ನಡೆದ ಕಾರ್ಯಕ್ರಮದಲ್ಲಿ ರಮಾಬಾಯಿ ತೆಲ್ತುಂಬಡೆ ಭಾಗಿಯಾಗಿ ಮಾತನಾಡಿದ್ರು. ದಲಿತರು ಇಂದಿನ ದಿನಗಳಲ್ಲಿ ಹೋರಾಟದ ರೀತಿ ಮರಿತಿದ್ದಾರೆ. ತಮ್ಮ ಹಕ್ಕಿಗಾಗಿ ಹೋರಾಟ ಮುಂದುವರಿಸಬೇಕು ಅಂತ ಕರೆ ನೀಡಿದ್ರು. ಆನಂದ್ ರಾಜ್ ಅಂಬೇಡ್ಕರ್ ಇವರು ಯಶವಂತ್ ರಾವ್ ಅವರ ಕೊನೆಯ ಮಗ. ಇವರು ಸೋಷಿಯಲ್ ಆಕ್ಟಿವಿಸ್ಟ್ ಆಗಿದ್ದು ಇಂಜಿನಿಯರ್, ಲಾಯರ್ ಕೂಡ ಹೌದು. ಮೂಲತಃ ಮಹಾರಾಷ್ಟ್ರದವರಾದ ಇವರು ರಿಪಬ್ಲಿಕ್ ಸೇನಾ ಅನ್ನೋ ಪಕ್ಷದ ಸಂಸ್ಥಾಪಕರಾಗಿದ್ದಾರೆ. ಇವರು ಮನಿಷಾ ಅನ್ನೋರನ್ನ ಮದುವೆ ಆಗಿದ್ದು ಸಾಹಿಲ್ ಮತ್ತು ಅಮನ್ ಅನ್ನೋ ಮಕ್ಕಳಿದ್ದಾರೆ. ಮುಂಬೈನಲ್ಲಿದೆ ಅಂಬೇಡ್ಕರ್ ವಾಸವಿದ್ದ ಮನೆ.
1930ರ ವೇಳೆಗೆ ತುಂಬಾ ಓದಿಕೊಂಡಿದ್ದ ಅಂಬೇಡ್ಕರ್ ದೊಡ್ಡ ಬ್ಯಾರಿಸ್ಟರ್ ಆಗಿದ್ರು. ಸೊ ಬಡತನದಿಂದ ಹೊರಬಂದಿದ್ದ ಅವರು ತಮ್ಮದೇ ಆದ ಕಚೇರಿ ಕೂಡ ಹೊಂದಿದ್ರು. ನಂತರ ಮುಂಬೈನ ದಾದರ್ನಲ್ಲಿ ಮನೆ ಕಟ್ಟಿಸಿ ಅದಕ್ಕೆ ರಾಜಗೃಹ ಅಂತ ಹೆಸರಿಟ್ರು. 1933ರಲ್ಲಿ ಆ ಮನೆಗೆ ಶಿಫ್ಟ್ ಕೂಡ ಆದ್ರು. ಚಾರ್ ಮಿನಾರ್ ಅನ್ನೋ ಮತ್ತೊಂದು ಬಿಲ್ಡಿಂಗ್ ಕೂಡ ಕಟ್ಟಿಸಿದ್ರು. ಆದ್ರೆ 1941ರಲ್ಲಿ ಪುಸ್ತಕಗಳ ಖರೀದಿಗಾಗಿ ಮತ್ತು ಸಾಲ ತೀರಿಸಲು ಆ ಮನೆಯನ್ನು ಮಾರಿದ್ರು. ರಾಜಗೃಹವನ್ನು ತಮ್ಮ ವಾಸಕ್ಕೆ ಇಟ್ಟುಕೊಂಡ್ರು. 3 ಅಂತಸ್ತಿನ ಕಟ್ಟಡ ಇದಾಗಿದ್ದು ಇದರಲ್ಲಿ ಮೊದಲ ಮಹಡಿಯನ್ನು ಕಂಪ್ಲೀಟ್ ಆಗಿ ಲೈಬ್ರರಿ ಮತ್ತು ತಮ್ಮ ಕಚೇರಿಯನ್ನಾಗಿ ಮಾಡಿಕೊಂಡಿದ್ರು ಅಂಬೇಡ್ಕರ್. ಅಂಬೇಡ್ಕರ್ ಸಾವಿನ ವೇಳೆ ಇಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ವು. ಇದು ಆಗ ಜಗತ್ತಿನ ಅತಿ ದೊಡ್ಡ ವೈಯಕ್ತಿಕ ಲೈಬ್ರರಿಯಾಗಿತ್ತು. ಈ ಮನೆಯಲ್ಲಿ ಅಂಬೇಡ್ಕರ್ 23 ವರ್ಷಗಳ ಕಾಲ ವಾಸವಾಗಿದ್ರು. ಇದನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಲು ಕಾನೂನಿನ ತೊಡಕು ಎದುರಾಯಿತು. ಆದ್ರೂ 2013ರಲ್ಲಿ ಇದನ್ನು ಪಾರಂಪರಿಕ ಸ್ಮಾರಕ ಅಂತ ಘೋಷಿಸಲಾಗಿದೆ. ಇದರಲ್ಲಿ ಬಳಸಲಾದ ಮರದ ವಸ್ತುಗಳನ್ನು ಅಂಬೇಡ್ಕರ್ ಬರ್ಮಾದಿಂದ ತರಿಸಿದ್ರು ಅಂತ ಹೇಳಲಾಗುತ್ತೆ. ಈ ಮನೆ ದಲಿತರು ಮತ್ತು ಅಂಬೇಡ್ಕರೈಟ್ ಬೌದ್ಧರಿಗೆ ದೇವಸ್ಥಾನದ ರೀತಿ ಆಗಿದೆ. ಅಂಬೇಡ್ಕರ್ ಸಮಾಧಿ ಇರೋ ಶಿವಾಜಿ ಪಾರ್ಕ್ನ ಚೈತ್ಯ ಭೂಮಿಗೆ ಹೋದವರು ಇಲ್ಲಿಗೂ ಭೇಟಿ ನೀಡ್ತಾರೆ. ಇಲ್ಲಿ ಅಂಬೇಡ್ಕರ್ ಬಳಸಿದ್ದ ಪುಸ್ತಕಗಳು, ಪಾತ್ರೆಗಳು, ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಮ್ಯೂಸಿಯಂ ರೀತಿ ಮಾಡಲಾಗಿದೆ. ಇವಿಷ್ಟು ಅಂಬೇಡ್ಕರ್ ಅವರ ಮಗ ಮತ್ತವರ ಮೊಮ್ಮಕ್ಕಳ ವಂಶವೃಕ್ಷ ಮತ್ತು ಬದುಕಿ ಬಾಳಿದ ಮನೆಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇದನ್ನು ಹೊರತುಪಡಿಸಿ ಅಂಬೇಡ್ಕರ್ ಅವರ ಒಡ ಹುಟ್ಟಿದವರ ವಂಶದವರೂ ಇದ್ದಾರೆ. ಅದು ತುಂಬಾ ದೊಡ್ಡದಾಗಿಯೂ ಇದೆ. ಈ ವಿಡಿಯೋದಲ್ಲಿ ನಾವು ಜಸ್ಟ್ ಅಂಬೇಡ್ಕರ್ ಮತ್ತವರ ಮಗ ಮೊಮ್ಮಕ್ಕಳ ಬಗ್ಗೆ ಹೇಳಿದೀವಿ. ಈ ವಿಡಿಯೋ ನೋಡಿದ ಬಳಿಕ ನಿಮಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.